ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ. ಸೂತನ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡ PKL 12ಕ್ಕೆ ಯಾವ ರೀತಿಯಾಗಿ ತಯಾರಿಗಳನ್ನ ಮಾಡ್ಕೊಳ್ತದೆ, ಹಾಗೆಯೇ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿರುವಂತಹ ಕನ್ನಡಿಗರ ಬಗ್ಗೆ ನಮ್ಮ BC ರಮೇಶ್ ಅವರು ನೀಡಿರುವಂತಹ ಇಂಟರ್ವ್ಯೂನಲ್ಲಿ ಯಾವೆಲ್ಲ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ, ಯಾವೆಲ್ಲ ಪ್ಲೇಯರ್ಸ್ಗಳು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತೇಳಿ, ಅವರು ಯಾವ ಮಾಹಿತಿನ ಹಂಚಿಕೊಂಡಿದ್ದಾರೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನಮ್ಮ ಬುಲ್ಸ್ನ ಅಪ್ಡೇಟನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರತಿಯೊಂದು ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಟೈಮ್ ಟು ಟೈಮ್ ನಾವು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇರ್ತೀವಿ. ಸೊ ಬನ್ನಿ ಡೈರೆಕ್ಟಾಗಿ ಬಿಡೋದ ಟಾಪಿಕ್ಗೆ ಹೋಗೋಣ. ಮೊದಲನೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ PKL ಸೀಸನ್ 12ಕ್ಕೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಆಗಿ, ಒಂದು ಬೆಸ್ಟ್ ತಂಡವಾಗಿ ನಮ್ಮ ಮುಂದೆ ನಿಲ್ಲಕ್ಕೆ ಕಾರಣ ಅಂತ ಹೇಳಿದ್ರೆ ಅವರು ನಮ್ಮ BC ರಮೇಶ್ ಅವರ ಯಂಗ್ಸ್ಟರ್ ಮೇಲೆ ಮಾಡಿರುವಂಥ ಬಿಲೀವ್ ಆಗಿರುತ್ತೆ. ಸೊ ಹಾಗಾಗಿ ಆ ಎಲ್ಲ ಯಂಗ್ಸ್ಟರ್ಸ್ಗಳು ಈಗ ಆಲ್ರೆಡಿ ನಮ್ಮ ಏನೋ ಒಂದು ಕ್ಯಾಂಪ್ ಇದೆ, ಅದನ್ನು ಅಟೆಂಡ್ ಮಾಡಿದ್ರೆ, ಹಾಗೆಯೇ ಪ್ರಾಕ್ಟೀಸ್ ಸೆಷನ್ ಇದೆ ಬೆಂಗಳೂರು ಬುಲ್ಸ್ ತಂಡದ್ದು, ಅದು ಆಲ್ರೆಡಿ ಶುರುವಾಗಿದೆ. ಸೊ ಹಾಗಾಗಿ ನಮಗೆ ಸಿಕ್ಕಿರುವಂಥ 2 months ಟೈಮ್ ಏನಿದೆ PKL ಸೀಸನ್ 12 ಸ್ಟಾರ್ಟಿಂಗ್ಗೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಒನ್ ಆಫ್ ದ ಬೆಸ್ಟ್ ಯೂಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಯಂಗ್ಸ್ಟರ್ಸ್ಗಳು ಕ್ಯಾಂಪನ್ನು ಜಾಯಿನ್ ಮಾಡ್ಕೊಂಡಿದ್ದಾರೆ. ಸೊ ಪ್ರಾಕ್ಟೀಸ್ ಸೆಷನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇರುವಂಥ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ, ಅದರಲ್ಲಿರುವಂಥ ಕನ್ನಡಿಗರ ಬಗ್ಗೆ ನಮ್ಮ BC ರಮೇಶ್ ಅವರು ಯಾವ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ, ಪ್ಲೇಯರ್ಸ್ಗಳ ಸ್ಟ್ರೆಂತ್ನ ಬಗ್ಗೆ ಯಾವೆಲ್ಲ ಇನ್ಫಾರ್ಮೇಷನ್ನ ಹೇಳಿದ್ದಾರೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇಂಟರ್ವ್ಯೂನಲ್ಲಿ ನಮ್ಮ BC ರಮೇಶ್ ಅವರಿಗೆ ಕೇಳ್ತಾರೆ, ಸೊ ದಟ್ ನಮ್ಮ ತಂಡದಲ್ಲಿ ಈ ಸಲ ಇರುವಂಥ ಕನ್ನಡಿಗರೇನಿದ್ದಾರೆ ಆ ಆಟಗಾರರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ. ಸೊ ಅದರಲ್ಲಿ ಮೊದಲನೇ ಹೆಸರು ಬಂದ್ಬಿಟ್ಟು ಸತ್ಯಪ್ಪ ಮಟ್ಟಿ ಅಂತೇಳಿ. ಸೊ ಇವರು ಒಬ್ಬ ರೈಟ್ ಕವರ್ ಡಿಫೆಂಡರ್ ಆಗಿರ್ತಾರೆ. ಸೊ ಇವ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದಾಗ ನಮ್ಮ BC ರಮೇಶ್ ಅವರು ಹೇಳ್ತಾರೆ, ಸೊ ದಟ್ ಈ ಹುಡುಗ ಏನಿದ್ದಾನೆ, ಸೊ ಇವನಲ್ಲಿ ತುಂಬಾ ಪವರ್ ಇದೆ. ಸೊ ಯಾರಾದರೂ ಒಬ್ಬ ರೈಡರ್ಗಳು ಅವರಿಗೆ ಆ್ಯಂಗಲ್ ಸಿಕ್ತು ಅಂತ ಹೇಳಿದ್ರೆ ಕೋರ್ಟಿಂದ ಹೊರಗಡೆ ಎತ್ತು ಬಿಸಾಕ್ತಾರೆ. ಸೊ ಹಾಗಾಗಿ ಇವರಲ್ಲಿರುವಂಥ ಸ್ಪೀಡ್ ಹಾಗೂ ಸ್ಟ್ರೆಂತ್ ನಮ್ಮ ತಂಡಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಇವ್ರದ್ದು ಮೈನ್ ಒಂದು ಚಿಕ್ಕ ವೀಕ್ನೆಸ್ ಏನು ಅಂತ ಹೇಳಿದ್ರೆ ಅದು ಅವರು ಸ್ಪೀಡ್. ಸೊ ಪ್ಲಸ್ ಪಾಯಿಂಟ್ ಜೊತೆಗೇನೆ ವೀಕ್ನೆಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರೈಡರ್ ಸ್ವಲ್ಪ ಆ್ಯಂಗಲ್ನ ಟರ್ನ್ ಮಾಡಿದರೆ ಇವರು ಲಾಬಿಯನ್ನು ಎಂಟರ್ ಆಗುವಂಥ ಚಾನ್ಸಸ್. ಸೊ ಹಾಗಾಗಿ ಆ ಒಂದು ಚಿಕ್ಕ ವಿಷಯವನ್ನು ಇವರಿಗೆ ಸರಿ ಮಾಡಿಸಿದ್ರೆ, ಆ ಒಂದು ಮೈನಸ್ನ ಡ್ರಾಬ್ಯಾಕನ್ನು ಸರಿ ಮಾಡಿದರೆ ಒನ್ ಆಫ್ ದ ಬೆಸ್ಟ್ ಕವರ್ ಇವರು ಆಗಿರ್ತಾರೆ. ಸೊ ಹಾಗಾಗಿ ನನಗೆ ಕವರ್ಸ್ ಬಗ್ಗೆ ಯಾವುದೇ ರೀತಿ ಇರುವಂಥ ಟೆನ್ಷನ್ ಇಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಇನ್ನೊಂದು ವಿಷಯವನ್ನು ಅವರು ಮೆನ್ಷನ್ ಮಾಡಿ ಹೇಳ್ತಾರೆ, ಸೊ ದಟ್ ನಮಗೆ ಈ ಸಲ ಡಿಫೆಂಡಲ್ಲಿ ಅಸಿಸ್ಟೆಂಟ್ ಕೋಚ್ ಏನಿದ್ದಾರೆ ಜೀವಕುಮಾರ್, ಅವರು ಆಡಿರುವಂಥದ್ದೇ ಈ ಒಂದು ಕವರ್ ಪೊಸಿಷನ್. ಸೊ ಹಾಗಾಗಿ ಪ್ರೋ ಕಬಡ್ಡಿನಲ್ಲಿ ಅವ್ರಿಗಿಂತ ಚೆನ್ನಾಗಿ ಕವರ್ ಡಿಫೆನ್ಸನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ಅವರ ಮಿಸ್ಟೇಕ್ಗಳನ್ನ ಸರಿ ಮಾಡಲಿಕ್ಕೆ ಇನ್ನೊಬ್ಬ ಪ್ಲೇಯರ್ ಇಲ್ಲ. ಸೊ ಹಾಗಾಗಿ ಕವರ್ಸ್ನ ಬಗ್ಗೆ ನನಗೆ ಯಾವುದೇ ಟೆನ್ಷನ್ ಇಲ್ಲ, ಜೀವಕುಮಾರ್ ಆರಾಮಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ತಿಳಿಸು. ಅದು ನಿಜ ಕೂಡ. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಜೀವಕುಮಾರ್ ಅವರು ನಮ್ಮ ತಂಡದಲ್ಲಿರುವಂಥದ್ದು ಎಲ್ಲೋ ಒಂದು ಕಡೆ ನಮಗೆ ತುಂಬಾ ಬೆಸ್ಟ್ ಪ್ಲಸ್ ಪಾಯಿಂಟ್ ಆಗುತ್ತೆ ಡಿಫೆನ್ಸನ್ನು ಸ್ಟ್ರಾಂಗ್ ಮಾಡಲಿಕ್ಕೆ. ನೆಕ್ಸ್ಟ್ ಇರುವಂಥದ್ದು ನೆಕ್ಸ್ಟ್ ಯಾವ ಪ್ಲೇಯರ್ ಅಂತ ಕೇಳಿದ್ರೆ ಗಣೇಶ್ ಅವರು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಕರ್ನಾಟಕದ ಮತ್ತೊಬ್ಬ ಬಿಜಾಪುರದ ಹುಡುಗ. ಸೊ ಇವರ ಬಗ್ಗೆ ಹೇಳಿ ಅಂತ ಕೇಳಿದಾಗ ಹೇಳ್ತಾರೆ, ಸೊ ಇವರು ಏನಿದ್ದಾರೆ ಒನ್ ಆಫ್ ದ ಬೆಸ್ಟ್ ರೈಡರ್ ನಮಗೆ ಈ ಸಲ NYPಯಲ್ಲಿ ಸಿಕ್ಕಿರುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಇವರು ಹೈಟ್ ಇದ್ದಾರೆ, ಅದರ ಜೊತೆಗೇ ರನ್ನಿಂಗ್ ಹ್ಯಾಂಡ್ ಟಚ್ ಏನಿದೆ ಅದನ್ನು ತುಂಬಾ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ಸುಲಭವಾಗಿ ಮಾಡ್ತಾರೆ. ಅದರ ಜೊತೆಗೇ ಹ್ಯಾಂಡ್ ಟಚ್ಚನ್ನು ಮಾಡಿದ ನಂತರ ಸ್ಟ್ರಗಲ್ ಮಾಡಿಕೊಂಡು ಮಿಡ್ ಲೈನ್ ಕಡೆ ಬರೋದೇನಿದೆ ಅದು ತುಂಬ ಜನ ವೀಕ್ ಆಗುವಂಥ ಪಾಯಿಂಟ್, ಬಟ್ ಇವರು ಅದನ್ನು ಆರಾಮಾಗಿ ಮಾಡಿ, ಸೊ ಸ್ಟ್ರಗಲ್ ಮಾಡಿ ಬರುವಂಥದ್ದು ಏನಿದೆ ಅದು ಇವರು ಆರಾಮಾಗಿ ಮಾಡ್ತಾರೆ. ಅದರ ಜೊತೆಗೆ ಇವರಲ್ಲಿರುವಂಥ ಒಂದು ಚಿಕ್ಕ ಮೈನಸ್ ಪಾಯಿಂಟ್ ಅಥವಾ ಇಂಪ್ರೂವ್ ಏನು ಮಾಡ್ಕೋಬೇಕಂತ ಕೇಳಿದಾಗ ಹೇಳ್ತಾರೆ, ಸೊ ದಟ್ ನಮ್ಮ ಪವನ್ ಆಗಿರ್ಬೋದು ಅಥವಾ ನವೀನ್ ಅವರಾಗಿರ್ಬೋದು ಯಾವ ರೀತಿಯಾಗಿ ಆ ಒಂದು ಡಿಫೆನ್ಸನ್ನು ಶಫಲ್ ಮಾಡ್ತಾರೆ, ಕೊಲ್ಯಾಪ್ಸ್ ಮಾಡಿ ಆಡ್ತಾರೆ. ಸೊ ಆ ರೀತಿಯಾಗಿರುವಂಥ ಒಂದು ಟೆಕ್ನಿಕ್ ಏನಿದೆ ಅದನ್ನೊಂದು ಇವರಿಗೆ ನಾವು ಕಲಿಸ್ಬಿಟ್ರೆ ಈ ಒಂದು ಕ್ಯಾಂಪ್ನಲ್ಲಿ, ಸೊ ಒನ್ ಆಫ್ ದ ಬೆಸ್ಟ್ ರೈಡರ್ ಆಗಿ ನಮಗೆ ಈ ಸೀಸನ್ ಸಿಗುವಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ರೈಡಿಂಗಲ್ಲಿ ಒಬ್ಬರು, ಹಾಗೆಯೇ ಡಿಫೆನ್ಸಲ್ಲಿ ಒಬ್ಬರು ನಮಗೆ ಸೆಟ್ ಆಗಿರುವಂಥ NYP ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ ಲಾಸ್ಟ್ ಸೀಸನಲ್ಲಿ ಚಂದ್ರನಾಯಕ್ ಅಂತ ಒಬ್ಬರು ಆಲ್ರೌಂಡರ್ ಇದ್ದರು, ಅವರ ಬಗ್ಗೆ ಹೇಳಿ ಅಂತ ಹೇಳಿದಾಗ BC ರಮೇಶ್ ಅವರು ಈ ರೀತಿಯಾಗಿ ಹೇಳ್ತಾರೆ, ಅವರಲ್ಲಿ ಪ್ರತಿಭೆ ಇದೆ, ಬಟ್ ನಾನು ಯಾವ ರೀತಿಯಾಗಿ ಅವರನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ ಲೆವೆಲ್ನಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಅವರು ರಣಧೀರ್ ಶೆರಾವತ್ ಅವರು ತೊಗೊಂಬಂದಿರುವಂಥ NYP. ಸೊ ಹಾಗಾಗಿ ಅವರಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಗಮನವನ್ನು ನಾನು ಕೊಡಬೇಕಾಗಿದೆ. ಯಾಕಂತ ಹೇಳಿದ್ರೆ ರೆಡಿ ಟು ಯೂಸ್ ಅನ್ನುವಂಥ ಮೆಟೀರಿಯಲ್ ಅಲ್ಲ ಅವರು, ಸ್ವಲ್ಪ ಅವ್ರಿಗಿನ್ನೂ ಟೈಮ್ ಬೇಕಾಗುತ್ತೆ. ಹಾಗೆಯೇ ಈ ಒಂದು ಕ್ಯಾಂಪ್ ಸೆಕ್ಷನ್ ಏನಿದೆ ಅದರಲ್ಲಿ ನಾನು ನಿಮಗೆ ಅವ್ರನ್ನ ಕೂಡ ಒಬ್ಬ ಒಳ್ಳೆ ಪ್ಲೇಯರ್ ಆಗಿ ನಿಮ್ಮ ಮುಂದೆ ತೊಗೊಂಬರ್ತೇನೆ ಅಂತ ಹೇಳಿ ನಮ್ಮ BC ರಮೇಶ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಕನ್ನಡಿಗರಿಗೆ ಇಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ನಿಮಗೆ ಗೊತ್ತಾಗ್ತಾ ಇದೆ. ರೈಡಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಐದರ್ ಡಿಫೆನ್ಸ್ ಆಗಿರ್ಬೋದು, ಎರಡರಲ್ಲೂ ಕೂಡ.
ಸೊ ಇದಿಷ್ಟು ನಮ್ಮ ಬಿ ಸಿ ರಮೇಶ್ ಅವರು ಕನ್ನಡಿಗರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳಿರುವಂಥ ಮಾತುಗಳು. ಸೊ ನಿಮ್ಗೇನು ಅನಿಸುತ್ತೆ ಕನ್ನಡಿಗರ ನಮ್ಮ ತಂಡದಲ್ಲಿ ಇರುವಂಥದ್ದು, ಹಾಗೆಯೇ ಬುಲ್ಸ್ನ ಈ ಸಲದ ಟೀಮ್ನ ಬಗ್ಗೆ ನಿಮಗೆ ಕಂಪ್ಲೀಟ್ ರಿವ್ಯೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ನಲ್ಲಿ ತಿಳಿಸ್ಕೊಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಪ್ಲೇಯರ್ ಅನಾಲಿಸಿಸ್ ಅನ್ನು ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ನಿಮಗೆ ತಿಳಿಸ್ಕೊಡ್ಬೇಕಂತ ಚಿಕ್ಕ ಮಾಹಿತಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ಜೊತೆ. ಅಲ್ಲಿ ಇವರು ಟೇಕ್ ಅಂತ ಹೇಳ್ತಾ ಫೈನಲಿ ಇದು ಸುದೀಪ್ ಸೈನಿಂಗ್ ಆಫ್. ಬಾಯ್.